ಮೈಸೂರು ಸ್ಟ್ರೈಟು ಚಿನ್ನನಾಯಕನಹಳ್ಳಿ ಶ್ರೀನಿವಾಸ ಅಗ್ರಹಾರ. ರೈಟ್ ಸ್ನೇಹಿತರೆ, ಸೊ ನಮ್ಮ ಹಿಂದೆ ಇರೋದೇ ಇದೆ ಪಯಣ ಕಾರ್ ಮ್ಯೂಸಿಯಂ. ನಮ್ಮ ಸೂಪರ್ ಸ್ಟಾರ್ ವಿಷ್ಣುವರ್ಧನ್ ಅವರ ಹ್ಯಾಟ್ಸನ್ ಕಾರ್ ಇದು. ಅದು ಪಯಣ ಕಾರ್ ಮ್ಯೂಸಿಯಮಲ್ಲಿದೆ. ಸಖತ್ ಖುಷಿ ಆಗ್ತಿದೆ ನೋಡ್ಬಿಟ್ಟು. ಏನು ಗುರು ಮಾಡ್ತವ್ರೆ, ಏನು ಫುಲ್ ಮದುವೆ ಸೀಸನ್ ಇವಾಗ. ಬೇಜನ್ ಮದುವೆಗಳು ಆಯ್ತವೆ. ಒಂದು ಕಂಟಿನ್ಯೂಸ್ ಆಗಿ 3 ಛತ್ರ ನೋಡಿದ್ದೀನಿ. 3 ಛತ್ರದಲ್ಲೂ ಮದುವೆ. ಇವಾಗ ಹೋದಂಗೆ ಅನಿಸ್ತಾ ಇದೆ. ರೋಡ್ಗಳು ಚೆನ್ನಾಗಿದೆ. ಇಲ್ಲಿಂದ ಇನ್ನೊಂದು 1 hour 15 minutes ಅನ್ಕೊಳ್ಳಿ. ಏನು ಗುರು ಮಾಡ್ತವ್ರೆ. ಏನಿಲ್ಲಿ ಏನು ಸೀನ್ ಆಗ್ಬಿಟ್ಟೈತೆ. ಇಷ್ಟೊಂದು ಟ್ರಾಫಿಕ್ಕು ಎಕ್ಸ್ಪ್ರೆಸ್ ವೇಲಿ. ಏನೋ ಆಗಿಬಿಟ್ಟಿದ್ಯಾ. ಎಲೆಕ್ಷನ್ ಸೀನು ಹಂಗೆ. ಯಪ್ಪ, ಎಷ್ಟು ಸ್ಪೀಡ್ ಬ್ರೇಕರ್ಗಳು ಈ ರೋಡ್ ಮೇಲೆ ಆಯ್ತು. ಸಾಕಾಗ್ಬಿಟ್ಟೈತೆ ನನಗಂತೂ. ಸೊ ಇನ್ನೊಂದು 54 ನಿಮಿಷ ಪಯಣ ಕಾರ್ ಮ್ಯೂಸಿಯಂಗೆ. ಆ್ಯಂಡ್ ಟೈಮು ಇವಾಗ 8 ಗಂಟೆ ಆಗಿ 10 ನಿಮಿಷ ಆಗಿದೆ. ಸೊ ಎಸ್, ಅಫ್ಕೋರ್ಸ್ ಆನ್ ಟೈಮ್ ಇರ್ತೀವಿ. ಇದೆ ಲೆಫ್ಟಲ್ಲಿ ಇರಿ. ಮಂಡ್ಯಗೆ ಎಂಟ್ರಿ ಇವಾಗ. ಏನು ಫುಲ್ ಮದುವೆ ಸೀಸನ್ ಇವಾಗ. ಬೇಜನ್ ಮದುವೆಗಳು ಆಯ್ತವೆ. ಒಂದು ಕಂಟಿನ್ಯೂಸ್ ಆಗಿ 3 ಛತ್ರ ನೋಡಿದ್ದೀನಿ. 3 ಛತ್ರದಲ್ಲೂ ಮದುವೆ. ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಯಾವುದೋ ಬಾಲಾಜಿ ದೇವಸ್ಥಾನ ಇದೆ ಅನ್ಸುತ್ತೆ ಮೇಲೆ, ಬೆಟ್ಟದ ಮೇಲೆ. ಸಖತ್ತಾಗಿದೆ. ಮೈಸೂರು ಸ್ಟ್ರೈಟು ಚಿನ್ನನಾಯಕನಹಳ್ಳಿ ಶ್ರೀನಿವಾಸ ಅಗ್ರಹಾರ. ಇವೆಲ್ಲ ಯಾವ 3 ಜಾಗದಲ್ಲೂ ನಾವು ಹೋಗ್ತಾ ಇಲ್ಲ.
ಫೈನಲಿ ರೀಚ್ ಆಗಿದ್ದೀವಿ. ಪಾರ್ಕಿಂಗ್ ಎಲ್ಲಿದೆ ಅಂತ, ಇಲ್ಲೇ ಪಾರ್ಕಿಂಗು. ಉಲ್ಟಾ ಇಡಿ. 140 ಕಿಲೋಮೀಟರ್ ಮನೆಯಿಂದ ಕರೆಕ್ಟಾಗಿ. ಹೌದು, 140 ಕಿಲೋಮೀಟ್ರ್. ಪರವಾಗಿಲ್ಲ, ಒಂದು ಹೈವೇನೇ ಇದೆ ಅಲ್ಲ, ಹೈವೇನೆಲ್ಲ ಪಕ್ಕದಲ್ಲೇ ಇದೆ. ಹೌದು, ನೋಡಿ ಇಲ್ಲೇ ಎಕ್ಸಿಟ್ ಕೊಟ್ಟಿದ್ದಾರೆ ಅಂತ. ಹಾಂ, ಮಾಡ್ಕೊಂಡಿರೋದು ಸರ್. ಇದೇನೋ ಇನ್ನೂ ಮುಂದೆ ಹೋಗ್ಬಿಟ್ಟು ಲೆಫ್ಟ್ ತೋರಿಸ್ತಾ ಇದೆ ಮ್ಯಾಪು. ಏನಿಲ್ಲ, ಸುಮ್ಮನೆ ಇನ್ಫ್ಲೂಯೆನ್ಷಿಯಲ್ ಇವರು ಕಮ್ಮಿನಾ. ರೈಟ್ ಸ್ನೇಹಿತರೆ, ಸೊ ನಮ್ಮ ಹಿಂದೆ ಇರೋದೇ ಇದೆ ಪಯಣ ಕಾರ್ ಮ್ಯೂಸಿಯಂ. ಫೈನಲಿ 3 ವಾರದಿಂದ ಪ್ಲ್ಯಾನ್ ನಡೀತಾ ಇತ್ತು, ಇವಾಗ ಹೋಗಿ ಆಯಿತು. ಸೊ ಬನ್ನಿ ಒಳಗೆ ಹೋಗ್ಬಿಟ್ಟು ನೋಡೋಣ ಏನೇನಿದೆ ಅಂತ. ಸೊ ಲಾಟ್ಸ್ ಆಫ್ ವಿಂಟೇಜ್ ಕಾರ್ಸ್ ಇದೆ ಅಂತೆ. ಆಮೇಲೆ ಇನ್ನೇನೇನಿದೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಒಳಗೆ ಹೋದ್ರೇ ಗೊತ್ತಾಗೋದು. ಇದೇ ಫಸ್ಟ್ ಟೈಮ್ ವಿಸಿಟು. ಸೊ ನಮ್ಮ ವೀಡಿಯೋ ನೋಡ್ಕೊಂಡು ಯಾರು ಬರ್ತೀರಂದರೆ ಬನ್ನಿ. ಸೂಪರ್ ಸ್ಟಾರ್ ವಿಷ್ಣುವರ್ಧನ್ ಅವರ ಟ್ಯಾಟ್ಸನ್ ಕಾರ್ ಇದು. ಅದು ಪಯಣ ಕಾರ್ ಮ್ಯೂಸಿಯಮಲ್ಲಿದೆ. ಸಖತ್ ಖುಷಿ ಆಗ್ತಿದೆ ನೋಡ್ಬಿಟ್ಟು. ಫೈನಲಿ ಪಯಣ ಕಾರ್ ಮ್ಯೂಸಿಯಂ ಆಗೋಯ್ತು. ಸೊ ಯಾರೆಲ್ಲ ಫೋಟೋಸ್ ಎಲ್ಲ ನೋಡಬೇಕಾಗಿದೆ ಮತ್ತು ರೀಲ್ಸ್ ಎಲ್ಲ ನೋಡಬೇಕಾಗಿದೆ, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಬೋದು. ಇಲ್ಲಿಂದ ರೈಟ್ ಹೇಳೋದೆ ಅಷ್ಟೇ. ಹೌದಾ? ಕಾರ್ ಮ್ಯೂಸಿಯಮು ನಮ್ಮ ಪಯಣ ಆಗ್ಬಿಡ್ತಲ್ಲ ಹೋಗ್ಬಿಟ್ಟು. ಸೊ ಇದೆಲ್ಲ ಕಂಪ್ಲೀಟ್ ಕ್ರೆಡಿಟ್ ಬಂದ್ಬಿಟ್ಟು ಹೋಗೋದು ನಮ್ಮ ಡಾಕ್ಟರ್ ವೀರೇಂದ್ರ ಹೆಗ್ಡೆಜಿ ಅವ್ರಿಗೆ. ಅವ್ರು ಇರೋದ್ರಿಂದ ಇದೆಲ್ಲ ಸಾಧ್ಯ ಮಾಡೋಕ್ಕಾಗಿರೋದು.
ಸೊ ಈ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತೆ, ಸಬ್ಸ್ಕ್ರೈಬ್ ಮಾಡಿ ಅಂತ ಹಲವಾರು ವೀಡಿಯೋಸ್ಗೆ. ನಾನು ನಿಮಗೆ ಇನ್ನೊಂದು ವೀಡಿಯೋಲಿ ಸಿಗ್ತೇನೆ. ಟೇಕ್ ಕೇರ್, ಬಾಯ್.